ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ ಏನೋ ಫನ್ ಆಕ್ಟಿವಿಟೀಸ್ ಮಾಡ್ತಾಳ ಅಂತ ನೋಡೋಣ ಬನ್ನಿ. ಕ್ವಿಜ್ ತರ ಏನೋ ಆರ್ಗನೈಸ್ ಮಾಡಿದಾಳೆ. ಏನ್ ಕ್ವಶನ್ ಕೇಳ್ತಾಳೆ ಗೊತ್ತಿಲ್ಲ. ನಮ್ಮಮ್ಮ ಫುಲ್ ಜೋಶನ್ ಅವ್ರೆ ಆನ್ಸರ್ ಮಾಡಕ್ಕೆ. ಇಲ್ಲಾಂದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಯ್ತೀವಿ. ಇವತ್ತಿನ ಕ್ವಿಸ್ ಕಾರ್ಯಕ್ರಮ ಇದು ತುಂಬಾ ದಿನದಿಂದನೇ ಪ್ಲಾನ್ ಆಗಿತ್ತು. ಬಟ್ ರಕ್ಷಿತಾ ಸ್ವಲ್ಪ ಬಿಸಿ ಇದ್ರಿಂದ ಲೇಟ್ ಆಗಿ ಬರ್ತಾ ಇದೆ. ಓಕೆನಾ, ಬೇಜಾರ್ ಮಾಡ್ಕೋಬೇಡಿ ಯಾರೂನು. ರಕ್ಷಿತಾ ಅಭಿಮಾನಿಗಳು ಯಾರೋ ಸ್ವಲ್ಪ ಜನ ಏನೋ ಆಡ್ಕೋತಾ ಇದ್ರಂತೆ. ಪ್ಲೀಸ್ ಆಡ್ಕೋಬೇಡಿ ಹಂಗೆಲ್ಲ. ನನ್ನ ತಂಗಿ ಸ್ವಲ್ಪ ಸೆನ್ಸಿಟಿವ್. ಆತರ ನೀವು ಆಡ್ಕೊಂಡ್ರೆ ಅವಳ ಆಮೇಲೆ ಮತ್ತೆ ವಿಡಿಯೋದಲ್ಲಿ ಬರಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕಾಗಿ ಇವತ್ತಿನ ಕ್ವಿಜ್ ಅಲ್ಲಿ ಏನಂತ ಹೇಳಿದ್ರೆ, ಇವ್ರಿಬ್ರಿಗೆ ರಾಮಾಯಣದ ಬಗ್ಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಇವ್ರಿಬ್ರು ಅದ್ರಲ್ಲೂ ನಮ್ಮಮ್ಮ ದೇವ್ರ ಭಕ್ತೆ ಸ್ವಲ್ಪ ಜಾಸ್ತಿ. ಅದಕ್ಕೆ ದೇವ್ರ ಭಕ್ತೆ ಅಂದ್ಮೇಲೆ ಸ್ವಲ್ಪ ದೇವ್ರ ಬಗ್ಗೆ ಹಿನ್ನೆಲೆಗಳು ಗೊತ್ತಿರ್ಬೇಕಲ್ವಾ. ಅದನ್ನ ನೋಡೋಣ ಎಷ್ಟು ಹಿನ್ನೆಲೆಗಳು ಗೊತ್ತಿದ್ದಾವೆ ಅಂತ ಹೇಳ್ಬಿಟ್ಟು ನಾನ್ ಕ್ವಶನ್ ಕೇಳ್ದ ಹೋಗ್ತೀನಿ. ಇವ್ರಿಬ್ರು ಆನ್ಸರ್ ಹೇಳ್ತಾರೆ. ಯಾರಿಗ್ ಗೊತ್ತೋ ಅವ್ರ ಆನ್ಸರ್ ಹೇಳ್ತಾರೆ. ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ ಲಾಸ್ಟ್ ಅಲ್ಲಿ ಪ್ರೈಸ್ ಇದೆ. ನಾವು ನಿಮ್ಗೂ ತೋರಿಸ್ತೀವಿ ಏನ್ ಪ್ರೈಸ್ ಅಂತ. ಬಟ್ ಈ ವಿಡಿಯೋದಲ್ಲಿ ಆಗಲ್ಲ, ಮುಂದೆ ಯಾವ್ದಾರ ಇದರಲ್ಲಿ ಹಾಕ್ತೀವಿ ಆತರ. ಓಕೆ ಗೈಸ್, ಆರ್ ಯು ರೆಡಿ? ಟೇಕ್ ಯುವರ್ ಮೈಕ್ಸ್. ಓಕೆ ಗೈಸ್, ವಿಲ್ ಆಸ್ಕ್ ದ ಕ್ವಶನ್ಸ್. ಅವ್ರು ಆನ್ಸರ್ ಮಾಡ್ತಾರಾ ಇಲ್ವಾ ನೋಡೋಣ. ಆನ್ಸರ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಹೊತ್ತಿಗೆ ಅವರಿಗೆ ಆಪ್ಷನ್ಸ್ ಕೊಡೋಣ. ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿಗೆ ಅವರಿಗೆ ಆಪ್ಷನ್ಸ್ ಕೊಡೋಣ. ಏನ್ ಹೇಳ್ತಾರೆ ನೋಡೋಣ. ತಗೊಳ್ಳಿ, ಇರಿ. ಫಸ್ಟ್ ಕ್ವಶನ್ ನಾನೇ ಕೇಳ್ಬಿಡ್ತೀನಿ. ರಾಮನಿಗೆ ಹೌದು, ಎಲ್ಲ ಕ್ವಶನ್ ನಾನೇ ಕೇಳ್ಬೇಕು, ಸಾರಿ. ರಾಮನಿಗೆ ಹಣ್ಣು ಕೊಟ್ಟವ್ರು ಯಾರು? ಶಬರಿ. ನಿಂಗ್ ಗೊತ್ತಿತ್ತ ಆನ್ಸರ್? ನಮ್ಮ ಮಮ್ಮಿಗೆ ಒಂದ್ ಮೈನಸ್, ಇವಳಿಗೆ ಒಂದ್ ಪ್ಲಸ್. ಓಕೆ, ಇವಾಗಿಂದ ಇನ್ನೊಂದು ರೂಲ್ಸ್ ಮಾಡ್ಬಿಡ್ತೀನಿ. ಯಾರಿಗೆ ಆನ್ಸರ್ ಗೊತ್ತಿದ್ದೆ ಕೈ ರೈಸ್ ಮಾಡಿ, ಅವಾಗ ಆನ್ಸರ್ ಹೇಳಿ. ಯಾಕಂದ್ರೆ ಇಬ್ರಿಗೂ ಗೊತ್ತಿತ್ತಂದ್ರೆ ಕಷ್ಟ ಆಗುತ್ತೆ. ಯಾರು ಫಸ್ಟ್ ರೈಸ್ ಮಾಡ್ತಾರೋ ಅವರಿಗೆ, ಆಯ್ತಾ? ಸೀತೆನ ರಾಮ ಮದ್ವೆ ಆಗ್ಬೇಕು ಅಂದಾಗ ಒಂದು ಧನಸ್ನ ಮುರಿಬೇಕು ಅಂತ ಹೇಳಿ ಒಂದು ಹೇಳ್ತಾರೆ. ಅದು ಒಂದು ಸ್ಪರ್ಧೆ ಇಟ್ಟಿರ್ತಾರೆ. ಆ ಧನಸ್ಸಿನ ಹೆಸರು ಯಾರಿಗಾರ ಗೊತ್ತಿದ್ಯಾ ನಿಮ್ಮಿಬ್ರಲ್ಲಿ? ದೇವರನೆ ಗೊತ್ತಿಲ್ಲ. ಸ್ವಯಂವರ ಅಂತ ಗೊತ್ತದು, ಬಟ್ ಧನಸ್ ಹೆಸರು ಗೊತ್ತಿಲ್ಲ. ಆಪ್ಷನ್ ಕೊಡ್ಲಾ? ಹಾ, ಆಪ್ಷನ್ ಕೊಡ್ಲಾ? ಶಿವಧನಸ್ಸು, ರಾಮಧನಸ್ಸು, ವಿಷ್ಣು ಧನಸ್ಸು, ಯಾವ್ದು? ವಿಷ್ಣು ಧನಸ್ಸು. ನಿಮ್ದು? ಯಾವ್ದೋ ಒಂದು ಗೊತ್ತಿಲ್ಲ ನನ್ಗೆ. ರಾಮಧನಸ್ಸು. ಶಿವ ಅನ್ಕೋತೀನಿ. ಶಿವಧನಸ್ಸು. ಕರೆಕ್ಟ್. ರಕ್ಷಿತಾಗ್ ಒಂದ್ ಪಾಯಿಂಟ್. ಅವಾಗಿದೊಂದು ಓಕೆ. ಸೀತೆ ಹುಟ್ಟಿದ್ದು ಯಾವ ಪ್ಲೇಸ್ ನಲ್ಲಿ? ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ. ಶಂಭೋ ಶಂಕರ. ಇಲ್ಲ ಆಪ್ಷನ್ ಕೊಡ್ತೀನಿ. ಮಿಥಿಲೆ. ಅದೇ ಆಪ್ಷನ್ ಕೇಳಿಸ್ಕೊಳ್ಳಿ. ಅಯೋಧ್ಯೆ, ಶ್ರೀಲಂಕಾ. ಅದೇ ಕಣೆ. ಓಕೆ, ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದಂಗೆ ಗೆಸ್ಟ್ ಮಾಡಿದ್ದಾರೆ. ನಮ್ಮ ಅಮ್ಮಂಗೆ 1 ಪಾಯಿಂಟ್. ನೆಕ್ಸ್ಟ್, ರಾಮ ದಶರಥ ಮಹಾರಾಜನ ಮಗ ಅಲ್ವಾ? ಅವನು ಎಷ್ಟನೇ ಮಗ? ಅವನು ಮೊದಲನೆಯ ಮಗ. ಹೇಳ್ತಾರ ಬಿಡು. ಇವಳು ಕೈ ಎತ್ತಿದ್ಲು, ನೀವು ಕೈ ಎತ್ತು. ಆಯ್ತು, ನಿಮ್ಗೆ 1 ಪಾಯಿಂಟ್. 2 points. ಈಕ್ವಲ್. ದಶರಥ ಮಹಾರಾಜ. ಕರೆಕ್ಟ್ ಆಗಿ ಹೇಳು. ಪ್ರೊನೌನ್ಸಿಯೇಷನ್ ಮುಖ್ಯ. ಆಯ್ತು. ದಶರಥ ಮಹಾರಾಜನಿಗೆ ಹೆಂಡತಿದೀರು ಜಾಸ್ತಿ ಜನ ಅಂತ ಕೇಳಿದೀರಲ್ವಾ? ಎಷ್ಟ್ ಜನ ಹೆಂಡತಿದೀರು, ಅವ್ರು ಯಾರ್ಯಾರಂತ ಒಂದಿಬ್ರು ಹೆಸರು ಹೇಳಿ ಸಾಕು. ಶಬರಿ. Emotional damage. ಅಲ್ಲ, ನಿಜವಾಗಿಯೂ ನಮಗೆ ಗೊತ್ತಿಲ್ಲ, ಕ್ಷಮಿಸಿ. ಕೌಸಲ್ಯ. ಎಷ್ಟ್ ಜನ ಹೆಂಡತಿದೀರ ಅಂತ ಫಸ್ಟ್ ಹೇಳಿ, ಅದಾದ್ಮೇಲೆ 3 ಜನ ಇರುತ್ತಾರೆ ಪಕ್ಕ. ಅದ್ರಲ್ಲಿ ಕೌಸಲ್ಯ, ಆಮೇಲೆ ಭರತ ಅಮ್ಮನ ಹೆಸರೇನೋ ಬರುತ್ತೆ, ಗೊತ್ತಿಲ್ಲ ನಂಗೆ. ಮೇ ಬಿ ಭರತ ಅವ್ರ ಮಮ್ಮಿ. ಅಯ್ಯೋ, ನಿನಗಂತೂ ಮಹಾಭಾರತ ರಾಮಾಯಣ ಅರ್ಧಿ ಕುಡ್ದಿದ್ಯಾ? ನಾವು ಕುಡಿಲಿಲ್ಲ, ನಮಗ್ ಬರಲ್ಲ, ಗೊತ್ತಿಲ್ಲ.
ಇಬ್ರು 3 ಜನ ಎಂತಿದಿರು. 3 ಜನ 50-50 ಕೊಡೋಣ, ಯಾಕಂದ್ರೆ ಇಬ್ರು ಇವಳು ಒಂದು ಆನ್ಸರ್ ಯಾರು ಹೇಳಿದ್ದಾಳೆ, ಇವರು ಕರೆಕ್ಟ್ ಆಗಿ 3 ಜನ ಅಂತ ಗೆಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಅದ್ಯಾರ್ಯಾರು ಅಂತ ಹೇಳು ನೀನು. ಅದೇ ಏನು ಕೌಸಲ್ಯ, ಅದಾದ್ಮೇಲೆ ಕೈಕೆ, ಆಮೇಲೆ ಸುಮಿತ್ರೆ, 3 ಜನ. ಇನ್ನೂ ಒಬ್ರು ಇದಾರಂತೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಓ ದೇವ್ರೇ, 4 5 ಜನ ಎಂಟಿರು ಪ್ರಪಂಚದಲ್ಲಿ ಹಿಂಗ್ ಗಂಡ್ದಿರು ಲೆಕ್ಕ. ಅಯ್ಯೋ ಭಗವಂತ. ರಾಮನ ಮಕ್ಳು ಯಾರಂತ ಗೊತ್ತಾ? ಲವಕುಶ. ಅವ್ರೆ. ಕರೆಕ್ಟ್. ರಕ್ಷಿತಾ ನಿಮ್ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡು ಮಗ್ಲಿ. ನಾನಂತೂ ನಿಮ್ಗೇನು ಹೇಳ್ಕೊಟ್ಟಿಲ್ಲ, ನಂಗೆ ಗೊತ್ತಿಲ್ಲ. ಆಯ್ತು, ನೀನು ಜಾಸ್ತಿ ಪೂಜೆ ಮಾಡೋ ದೇವ್ರು ಆಂಜನೇಯ ಅಲ್ವಾ? ನಿನಗೆ ಕ್ವಶನ್ ಕೇಳ್ತೀನಿ. ಏಯ್ ನಮ್ಮಮ್ಮ ಮೊದ್ಲು ಆದಿಲಕ್ಷ್ಮಿ. ಆಯ್ತು, ಆಂಜನೇಯ ನೀನ್ ಪೂಜೆ ಮಾಡ್ತೀಯ ಅಲ್ವಾ? ಮಾಡ್ತೀನಿ. ಆಂಜನೇಯಂದು ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು. ಆಂಜನೇಯ ಅವ್ರ ಅಮ್ಮ ಯಾರು? ಅಂಜನಿ ದೇವಿ. ಅಪ್ಪ? ಅಯ್ಯೋ ಬರ್ತಾ ಇಲ್ಲ ಬೈ. ಅಲ್ಲ ಅಲ್ಲ, ಇಲ್ಲ, ಇದು ಎಂತದೋ ಆಪ್ಷನ್ ಹೇಳ. ಪುತ್ರ. ಸೂರ್ಯ ದೇವ ಅಲ್ಲ, ಪವನ ಪುತ್ರ. ಪವನ ಪುತ್ರ. ನಾನು ಹೇಳಿದ್ದೇನೆ ಪುತ್ರ ಅವ್ರ ಅಂತ. ಹೆಸರೇ ಐತೆ ಪವನ ಪುತ್ರ. ಇಲ್ಲ ಇಲ್ಲ, ಅವ್ರ ಹೆಸರು ಪವನ ದೇವ, ಇವ್ರ ಹೆಸರು ಪವನ ಪುತ್ರ ಅಂತ ಕರೀತಾರೆ. ಮತ್ತೆ ಅವ್ರ ಹೆಸರು ಅಂಜನಾ ದೇವಿ ತಾಯಿ, ಪವನ ಸುತ ಅವ್ರಪ್ಪ. ಸರಿಯಾಗಿದೆ. 4 3. 4. ಇಲ್ಲ, ನಿಂದು 4, ಅವ್ರದ್ದು 3. ಅವ್ರದ್ದು ಆಯ್ತು 3 ಇರ್ಲಿ. ನಾವ್ ಯಾಕಂದ್ರೆ ನಮ್ಮ ಅಮ್ಮನವರು ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ. ಆಯ್ತು, ನೆಕ್ಸ್ಟ್ ಕ್ವಶನ್. ಸೀತೆನ ಆಂಜನೇಯ ಹುಡ್ಕೊಂಡು ಹೋದಾಗ ಶ್ರೀಲಂಕಾದಲ್ಲಿ ಅವರಿಗೆ ಏನೋ ಒಂದು ಉಡುಗೊರೆ ಕೊಟ್ಟಿ ನೆನಪಿಗಾಗಿ ರಾಮ ಕೊಟ್ಟಿರುವುದನ್ನ ಕೊಟ್ಟಿ ಬರ್ತಾರೆ. ಕರೆಕ್ಟ್. ನೀನು ಹೇಳು. ಯಾವತ್ತಿರು ಮಕ್ಳು ಮುಂದೆ ಇರ್ಬೇಕು, ಅಮ್ಮದಿರು ಹಿಂದೆ ಇರ್ಬೇಕು. ರಾವಣ ಇದಾರಲ್ವಾ, ಅವ್ರ ತಮ್ಮನ ಒಂದು ತುಂಬಾ ಫೇಮಸ್ ನೇಮ್ಗಳಿಂದ ಕರೀತಾರೆ. ಅಂದ್ರೆ ಕುಂಭಕರ್ಣ. ಹೌದಾ? ಗೊತ್ತಿರ್ಲಿಲ್ವಾ? ಕುಂಭಕರ್ಣ. ಕರೆಕ್ಟ್. ನಮ್ಮ ಮಮ್ಮಿಗೆ ಇವಾಗ 5 ಆಗಿದೆ. 4. 5. ಸಾರಿ, ಕೌಂಟಿಂಗ್ ಅಲ್ಲಿ ಮಿಸ್ಟೇಕ್ ಇದೆ. ಮ್ಯಾಥ್ಸ್ ಅಲ್ಲಿ ವೀಕ್. ಹೌದೌದು. ಎಷ್ಟು ಇಯರ್ ಆದ್ಮೇಲೆ, ಅಂದ್ರೆ ಎಷ್ಟು ವರ್ಷದ ಬಳಿಕ ರಾಮ ಮರಳಿ ಅಯೋಧ್ಯೆಗೆ ಬರ್ತಾರೆ? 15. ನಿಂದು ಮುಗಿದ ಚಾನ್ಸ್. 9 ಇಲ್ಲ 14. 14 ವರ್ಷ. ಕರೆಕ್ಟ್, 14 ವರ್ಷ. ಅದೇನೋ ಅಜ್ಞಾತವಾಸ ಮತ್ತೆ ವನವಾಸ. 14 ವರ್ಷ ವನವಾಸ ಅಜ್ಞಾನವಾಸ ಮಾಡಿ ಅವರು ಮರಳಿ ಅವ್ರ ಊರಿಗೆ ಬರೋದು. 15 ಅನ್ಕೊಂಡೆ. ಈಚ್ 5 ಈಚ್. ಬಂದ ಮೇಲೆ ಸೀತೆನ ಒಂದು ಪರೀಕ್ಷೆಗಾಗಿ ಅಗ್ನಿ ಪರೀಕ್ಷೆ ಒಳಪಡಿಸ್ತಾರೆ. ಮತ್ತೆ ಆಮೇಲೆ ಸೀತೆನ ಕಾಡಿಗೆ ಅಟ್ಟಾಳೆ ಇಲ್ವಾ? ಅಟ್ತಾರೆ. ಯಾಕೆ ಅಂತ ಹೇಳಿದ್ರೆ, ರಾವಣನ್ ಜೊತೆಲಿ ಇದು ಬಂದಿದ್ದಕ್ಕೆ ಜನ ದೋಷ ಲೋಪ ಇದೆ ಅದು ಇದು ಅಂತ ಹೇಳಿ ಸೀತೆನ ಕಳಿಸ್ತಾರೆ. ಇದಾಯ್ತು. ಆಮೇಲೆ ಇನ್ನೇನೇನ್ ಕೇಳೋದು? ಹೋಗ್ಲಿ, ರಾಮನ ಜೊತೆಲಿ ಹುಟ್ಟಿರ್ತಾರಲ್ಲ ತಮ್ಮಂದಿರು, ಅಂದ್ರೆ ಅವ್ರ ಜೊತೆಲಿ ಅಂತಲ್ಲ, ರಾಮ ಲಕ್ಷ್ಮಣ ಭರತ. ಇನ್ನೊಬ್ರು ಇದಾರೆ, ಗೊತ್ತಿಲ್ಲ ಯಾರು ಅಂತ. ಅಷ್ಟು ಫೇಮಸ್ ಆಗಿಲ್ಲ ಅನ್ಸುತ್ತೆ. ನೋಡಿದ್ರೆ ಯಾರು? ವಿಭೀಷಣ ಅಲ್ಲ, ಶತ್ರುಘ್ನ ಅಂತ ಹೇಳ್ತಾರೆ. ಹಂಗೆ ಯಾರ ಅವ್ರ ಹೆಸರು ಇವ್ರಿಗೆ ಗೊತ್ತಿಲ್ಲ ಗೈಸ್. ದೇವ್ರನೇ ಗೊತ್ತಿಲ್ಲಪ್ಪ. ಓಕೆ, ಇನ್ನೇನ್ ಕೇಳ್ಬೋದು? ಅಷ್ಟೇನಾ ಕ್ವಶನ್ ಇರೋದಲ್ಲಿ? ಇಲ್ಲ, ಅಷ್ಟೇ ಬರ್ಕೊಂಡಿದ್. ನೀವ್ ಆನ್ಸರ್ ಹೇಳಲ್ಲ ಅನ್ಕೊಂಡೆ, ಆದ್ರೆ ಬೇಗ ಬೇಗ ಹೇಳ್ಬಿಟ್ರಿ. ಬುದ್ಧಿವಂತರು. ನಿಂದ 5, ನಮ್ಮಮ್ಮಂದ್ 4. ನಂದು 5 ಇತ್ತು, ಮಮ್ಮಿದು 5 ಇತ್ತು. ಮಮ್ಮಿ ಒಂದು ಎಕ್ಸ್ಟ್ರಾ ಆನ್ಸರ್ ಹೇಳ್ತು. 6, 5. ಓಕೆ, ಅಷ್ಟೇನಾ ಕ್ವಶನ್ಸ್? ಇರು. ಈಗ ರಾಮಾಯಣದಲ್ಲಿ ಸ್ವಲ್ಪ ಗೊತ್ತಲ್ವಾ? ಈಗ
ಮಹಾಭಾರತಕ್ಕೆ ಹೋಯ್ತೀಯಾ? ನೆಕ್ಸ್ಟ್ ಮಹಾಭಾರತಕ್ಕೆ ಹೋಗೋಣ. ಹೋಗೋಣ ನಡ್ಕೊಂಡು ಹೋಗೋಣ ಯಾವ್ದೋ ಒಂದ್ರಲ್ಲಿ ಹೋಗೋಣ ಆಯ್ತಾ. ನೆಕ್ಸ್ಟ್ ಇವಾಗ ಮಹಾಭಾರತದಲ್ಲಿ ಸಾರಥಿ ಯಾರು ಕರೆಕ್ಟ್ ಆಗಿ? ಅರ್ಜುನ ಅಲ್ಲ ಕೃಷ್ಣ. ಈ ಸಲ ಕೈ ಎತ್ತು ಆಮೇಲೆ. ಓಕೆ ಕೈ 7, ಎತ್ತು 5. ಆಯ್ತಾ. ಪಾಂಡವರ ತಾಯಿ ಯಾರು? ಕುಂತಿ ಫಾಸ್ಟ್ ಆಗಿ ಎತ್ಬೇಕು ನಿನ್ ಕೈನ. ಸೂರ್ಯದೇವನ ಒಂದು ಇದ್ ಕೊಟ್ಟಿರ್ತಾರೆ, ವರ ಕೊಟ್ಟಿರ್ತಾರೆ ಸೂರ್ಯದೇವ ಕುಂತಿಗೆ. ಅದರಲ್ಲಿಂದ ಒಬ್ರು ಜನಿಸ್ತಾರೆ, ಯಾರವರು? ಕರ್ಣ. ಕೈ ನೋಡಿ ಗೈಸ್ ಹೇಳ್ತಿರಲ್ಲ. ಬೆಟ್ಟದಷ್ಟು ನೋವಿದೆ, ಆದ್ರೂ ತೆರೆಯ ಹಿಂದೆ ಇರ್ಬೇಕು, ತೆರೆಯ ಮುಂದೆ ಅಲ್ಲ. ಏನೋ ಹೇಳ್ತಾರೆ ಗೈಸ್, ದೊಡ್ಡವ್ರು ಹೇಳೋದ್ ನಾವು ಕೇಳಿಸ್ಕೋಬೇಕು. ತುಂಬಾ 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 ಅಂದ್ರೆ ತುಂಬಾ ಇದೆ, ಆದ್ರೆ ಹೇಳಕ್ಕಾಗಲ್ಲ, ಸಮಾಜಕ್ಕೆ ಹೇಳಕ್ಕಾಗಲ್ಲ, ದೇವ್ರ ಹತ್ರ ಹೇಳ್ಬೋದು ಅಷ್ಟೇ. ಆ ದೇವ್ರದ್ದು ನೀನ್ ಕರೆಕ್ಟಿಗೆ ಹೇಳಿರ. ಗೊತ್ತಿಲ್ಲದೆ ಇರೋದೆಲ್ಲ ಕೇಳಿದ್ರೆ ಹೆಂಗ್ ಹೇಳಕ್ಕಾಯ್ತದೆ? ಆಯ್ತಪ್ಪ ಆಯ್ತು. ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಅಂತಾರಲ್ವಾ, ವಿಷ್ಣುವಿನ ಅವತಾರದಲ್ಲಿ ಒಂದ್ 4-5 ಹೇಳು. 9 ದಶಾವತಾರ ಅಂದ್ರೆ 10 ಅವತಾರ. ಕೃಷ್ಣ, ಆಮೇಲೆ ಆಂಜನೇಯ, ವೆಂಕಟರಮಣ, ಇದು ನಿಮಿಷ ಇದು ಇನ್ನೇ ಹೇಳು. ವೆಂಕಟರಮಣ, ಶಿವ, ಆಮೇಲೆ ಆಂಜನೇಯ. ಅಲ್ಲ, ಆಂಜನೇಯ ಅಲ್ಲ. ಹೌದು, ದಶಾವತಾರ ಇರುವುದೇನೇನೋ ಐತಿ ಕಣಪ್ಪ. ಮತ್ಸ್ಯಾವತಾರ. ಓ, ನನ್ಗದೆಲ್ಲ ಕೃಷ್ಣ, ರಾಮ, ಮತ್ಸರ, ಅದೇನೋ ರಾಮಬಲನ ಏನೋ ಬಲರಾಮ ಇರ್ಬೇಕು. ಅಲ್ಲ ಪರಶುರಾಮ, ಪರಶುರಾಮ. ಆ ತರದ್ದು ಒಂದೊಂದೇ. ಕಲಿ ನೆಕ್ಸ್ಟ್ ಇನ್ನು ಯಾರ್ಯಾರು ಬರ್ತಾರ ದುಬೆ ಎಲ್ಲ ಯುಗಗಳ ಹೆಸರಲ್ಲೂ ನಾರಾಯಣನ್ ಇದಿರುತ್ತೆ ಹಂಗೆ. ಅದಕ್ಕೆ ಹೇಳ್ದಲ್ಲ ದಶಾವತಾರ. ನೀನೇ ಬಸ್. ಆಯ್ತು. ಕೌರವರು ಇದ್ರಲ್ಲ, ಎಷ್ಟ್ ಜನ ಇದ್ರು ಅವರು? 101. ನೀನ್ ಹೇಳಮ್ಮ 101 ಮಾರ್ಕ್ಸ್ ಆದ್ರೂ ಗೊತ್ತಿದೆ. ನಂಗ್ ನಿಜ ಗೊತ್ತಿರ್ಲಿಲ್ಲ, ಹಂಗೆಲ್ಲ ಸುಳ್ಳು ಹೇಳ್ಬಿಟ್ಟು ನಂಬರ್ ತಗೋಬೇಡ. ಇವಾಗ ಎಷ್ಟು ಹೇಳು ಮಮ್ಮಿದು? 7, ನಂದು 6. 8 ಉಳ್ದು. ಇಲ್ಲ ನೀನ್ 2 ಆನ್ಸರ್ ಮಾಡಿದೆ ಕಣೆ. ಹೌದು, ಸಮ ಐತೆ 7 ಇವಾಗ, ಯಾಕಂದ್ರೆ ನೀನ್ 2 ಆನ್ಸರ್ ಮಾಡಿದ್ಯಾ ಬೇಗ. ಆಯ್ತು. ನಾನೊಂದ್ ಹೇಳ್ದಲ್ಲ ಅದ್ಯಾವ್ದು ಇನ್ನೊಂದು ಬೇರೆ, ಅದು ಸುಮ್ನೆ ಇಲ್ಲಿ ನೋಡ್ಕೊಂಡು ಆಮೇಲೆ ಅದ್ರಲ್ಲಿ ಹೇಳಿ. ಏನ್ ಮಾಡ್ತಾಳೋ ಏನೋ, ಎಲ್ಲ ಡಬ್ಬ ತರ. ಜೂಜು. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಪಂಚ ಪಾಂಡವರು ಅಂತಾರೆ ಅಲ್ವಾ, ಅವ್ರ 5 ಜನದ ಹೆಸರು ಹೇಳ್ರಿ. ಯಾರು? ನಕುಲ, ಸಹದೇವ, ಅರ್ಜುನ, ಭೀಮ, ಆಮೇಲೆ ಡಿ ಇಂದ ಏನೋ ಬರ್ತದೆ ಅವ್ರ ಹೆಸರು. ಡಿಬಾಸು. ಅಲ್ಲ, ಅವರು ತುಂಬಾ ಸೈಲೆಂಟ್ ಇರ್ತಾರೆ, ಅವ್ರ ಹೆಸರು ಗೊತ್ತೈತಿಲ್ಲ. ದುಶ್ಯಾಸನ ಅಲ್ಲ, ಅದು ಕೌರವರ ಪಾಠ ಬರುತ್ತೆ ಅಷ್ಟೇ ಗೊತ್ತಿರೋದು. ಯುಧಿಷ್ಠಿರ. ನಂಗೆ ಗೊತ್ತಿತ್ತು, ನಿಂಗೆ ಬಿಟ್ಕೊಟ್ಟಿದೀನಿ ಮಗಳಂತ. ಇಲ್ಲ, ನಿಜ ದೇವರೇ ಗೊತ್ತಿತ್ತು. ಆಯ್ತು ಬಿಡಿ. ನೆಕ್ಸ್ಟ್ ಅವ್ರ 5 ಜನಕ್ಕೂ ಹೆಂಡತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು, ಅವ್ರ ಹೆಸರೇನು? ನೀನ್ ಹೇಳ್ಬಿಡಿ, ನಮ್ಮಮ್ಮ ಹೇಳ್ತಿದ್ರು. ದ್ರೌಪದಿ. ಗ್ರೇಟ್. ದ್ರೌಪದಿ ಕೃಷ್ಣನಿಗೆ ಏನಾಗ್ಬೇಕು? ತಂಗಿ. 8, 9 ನಂದು. 9 ಇವ್ರದ್ದು 8. ಓಕೆ, ನೆಕ್ಸ್ಟ್ ಕ್ವಶನ್. ಚಕ್ರವ್ಯೂಹನ ಭೇದಿಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇರ್ತಾ ಇರ್ಲಿಲ್ಲ, ಅವ್ರು ಒಬ್ರು ಮಾತ್ರ ಭೇದಿಸ್ತಾರೆ. ಅಭಿಮನ್ಯು. ಕರೆಕ್ಟ್. 8. ನಿಂಗೆ ಗೊತ್ತಿತ್ತಾ? ಗೊತ್ತಿತ್ತು, ಆದ್ರೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅಂತ ಗಾಯ್ಸ್ ನೋಡಿ.
ಯಾಕಂದ್ರೆ ಮೂವಿ ನಾನು ಅವ್ರನ್ನೇ ನೋಡಿರೋದು. ಹಂಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಇವರ ಪಾಂಡವರಿಗೆ ಮತ್ತೆ ಕೌರವರಿಗೆ ಇಬ್ರು ಪಾಠ ಮಾಡಿದವರು ಮತ್ತೆ ಇದು ಶಸ್ತ್ರಾಸ್ತ್ರಗಳನ್ನ ಇದು ಏನಂತಾರೆ ಅದನ್ನ ಪ್ರಾಕ್ಟೀಸ್ ಮಾಡ್ಸೋದಾಗಿರ್ಬೋದು, ಅದನ್ನೆಲ್ಲಾನು ಒಬ್ರೇ ಗುರುಗಳು ಅವ್ರ ಇಬ್ರಿಗೂ ಹೇಳ್ಕೊಟ್ಟಿರೋದು. ಅದು ಯಾರು? ಏಕಲವ್ಯ. ಮತ್ತೆ ರಾಮನಿಗೆ ಏಕಲವ್ಯ ಗುರುಗಳು. ಅಯ್ಯೋ ಇಲ್ಲ, ಶಿಷ್ಯ. ಇಲ್ಲ ಇಲ್ಲ, ಅದೆಲ್ಲ ಕಥೆ. ದ್ರೋಣಾಚಾರ್ಯ ಅಲ್ಲೇ ಐತೆ. ಅವ್ರ ಇದ್ರಲ್ಲೇನೆ ಅವರು ಸಹಪಾಠಿಯಾಗಿ ಬರ್ತಾರ್ತಾನೆ ಅವ್ರ ಕೌರವರ ಜೊತೆಲಿ. ದ್ರೋಣಾಚಾರ್ಯರು. ಮಕ್ಕ ನೆನ್ಪೈತೆ, ಅದ್ರ ನೇಮ್ ನೆನ್ಪೈತಿಲ್ಲ. ಅದೇ ಫಿಲಮ್ ಅಲ್ಲಿ ಅಲ್ಲ? ಇಲ್ಲ ಇಲ್ಲ, ಸೀರಿಯಲ್ ನೋಡ್ತಿದ್ನಲ್ವಾ ಅವಾಗ. ಮಹಾಭಾರತ ಸೀರಿಯಲ್ ನೋಡ್ಬೇಕಾದ್ರೆ. ನೋಡಪ್ಪ, ನನ್ಗೆ ಅಡಿಗೆಗೆ ಏನೇನ್ ಮಾಡ್ಬೇಕು, ಏನ್ ಅಡಿಗೆ ಮಾಡ್ಬೇಕು ಅಂತ ಕ್ವಶನ್ ಕೇಳಿ ನಾನ್ ಮಾಡ್ತೀನಿ. ಓನ್ ರೆಸಿಪೀಸು ಮಾಡ್ತೀನಿ. ಆದ್ರೆ ಇವೆಲ್ಲ ಏನು ಗೊತ್ತಿಲ್ಲ ಅನ್ಬಿಟ್ಟು 11 ಪಾಯಿಂಟ್ಸ್ ನಂದೆ ಆಯ್ತು, ಇವಾಗ ಇಲ್ಲಿಗೆ ಮಹಾಭಾರತ ಮತ್ತೆ ರಾಮಾಯಣನ್ ಮುಗ್ಸೋಣ. 10 seconds later. ನಿಮ್ಗೆ ನಾರ್ಮಲ್ ಕ್ವಶನ್ಸ್ ಕೇಳ್ತೀನಿ ಆಯ್ತಾ. ಇವಾಗ ನಾವು ಹುಟ್ಟು ಬೆಳೆದಿರೋದೆಲ್ಲ ಬೆಂಗಳೂರು ಕಡಲಾಗಿರೋದ್ರಿಂದ ನಾವು ಆಚೆ ಕಡೆ ತಿರ್ಗಾಡಿರೋದು ಸ್ವಲ್ಪ ಪ್ಲೇಸಸ್ ಸಿಗಷ್ಟೇ. ಬಟ್ ಅಯ್ಯೋ, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ, ಕಬ್ಬನ್ ಕರ್ಕ್ ನೋಡಿಲ್ಲ. ಯಾರು ನಗಿಬೇಡಿ. ಹಿಡ್ಕೊ ಮೈಕು. ಸರಿ, ಈಗ ನಾರ್ಮಲ್ ಅಂದ್ರೆ ನಮ್ದ್ರಲ್ಲಿ ಫೇಮಸ್ ಇರುವಂತದ್ದು ಆ ತರದ್ದು ಬೆಸ್ಟ್ ಮೇಲೆ ಕ್ವಶನ್ ಕೇಳ್ತೀನಿ. ಒಬ್ಬೊಬ್ರೆ ಇದಕ್ ಮಾತ್ರ ನೋಡಿದ್ಯಾ ಕಬ್ಬನ್ ಬೇಕು? ನೀನು ನೋಡಿಲ್ವಾ? ವೇಸ್ಟ್. ಇದಕ್ ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ನೋಡಿದ್ಯಲ್ವಾ? ನಾನ್ ನೋಡಿದ್ದೀನಿ. ಫ್ರೆಂಡ್ಸ್. ನಾನೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ತಿರ್ಕೊ ಬಂದಿದ್ದೀನಿ ಗೈಸ್. ಸರಿ, ನೆಕ್ಸ್ಟ್ ಈಗ ಏನಂದ್ರೆ ನಮ್ಮ ಕಡೆ ನಮಗೆ ಗೊತ್ತಿರೋ ಪ್ಲೇಸಸ್ ಗಳದ್ದು ಬಗ್ಗೆ ಕ್ವಶನ್ಸ್ ಕೇಳ್ತೀನಿ. ಅವ್ರ ಆನ್ಸರ್ ಹೇಳ್ತಾರೆ ನೋಡೋಣ. ಅಂದ್ರೆ ನಮ್ ಕರ್ನಾಟಕ ಬಗ್ಗೆ ಆಗಿರ್ಬೋದು, ಬ್ಯಾಂಗ್ಳೂರ್ ಬಗ್ಗೆ ಆಗಿರ್ಬೋದು, ಇಂಡಿಯಾದ್ರ ಬಗ್ಗೆ ಆಗಿರ್ಬೋದು, ಅದೇ ಜನರಲ್ ನಾಲೆಜ್ ತರಾನೇ ಕೇಳೋದು. ಓಕೆ, ಅಂದ್ರೆ ಜನರಲ್ ನಾಲೆಜ್ ಅಂದ್ರೆ CM ಯಾರು PM ಯಾರು ಅಂತೆಲ್ಲ ಕೇಳಲ್ಲ. ನಮ್ ರಕ್ಷಿತಾ ತುಂಬಾ ಎಕ್ಸ್ಪರ್ಟ್. CM ಅಂತ ಕೇಳಲ್ಲ, ಯಾಕೆ ಬೇಕು. ಆಮೇಲೆ ಪಾಪ ಅವಳು ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ, ಈಗ್ಲೇ ರೇಗಿಸ್ತಾರೆ ಅಂತ. ಓಕೆ ಗೈಸ್, CM ಯಾರು ಅಂದ್ರೆ ಮೋದಿ ಏನು? CM ಯಾರು ಅಂದ್ರೆ ಸಿದ್ದರಾಮಯ್ಯ. ನಮ್ ಬೆಂಗಳೂರಲ್ಲಿ ಗೊತ್ತೇ ಇಲ್ಲ ಅಂತ ಅನ್ಕೊಂತಾರೆ. ನಮ್ ಬೆಂಗಳೂರಲ್ಲಿ ನಿಮಗ್ ಗೊತ್ತಿರೋ ತರ 5 ಫೇಮಸ್ ಪ್ಲೇಸಸ್ ಯಾವ್ದಿರ್ಬೋದು? ಇದು ವಿಧಾನಸೌಧ, ಅದೇ ಆಪೋಸಿಟ್ ಇರೋದು ಕೋರ್ಟ್. ಕೋರ್ಟ್ ಅಂದ್ಬಿಟ್ರಾಗಲ್ಲ, ಹೆಸರು ಹೇಳ್ಬೇಕು. ಕೋರ್ಟ್ ಹೈಕೋರ್ಟ್ ಅಲ್ಲ ಇರೋದ್ ಬೆಂಗಳೂರಲ್ಲ. ಮೈ ಗಾಡ್, MBA ಓದ್ತಾಳಂತೆ ಗುರು. ನೀವ್ ಯಾರು ಕರ್ಕೊಂಡ್ ಹೋಗ್ ತೋರ್ಸಿಲ್ಲ, ನಂಗೆ ಗೊತ್ತಿಲ್ಲ. ಟಿವಿಲೆಲ್ಲ ಬರಲ್ಲ. ಇವಾಗ ನೀನು ಅದ್ ಬಿಡು, ನೆಕ್ಸ್ಟ್ ಹೇಳು. ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಆಮೇಲೆ ಸಿದ್ದರಾಮಯ್ಯನ್ ಕುರ್ಚಿ. ಮಮ್ಮಿ ಹಂಗೆಲ್ಲ ಅನ್ಬಾರ್ದು. ಹಾಕಿ ದಂಗೆ ಹಾಕು. ಸಿದ್ದರಾಮಯ್ಯನ್ ಕುರ್ಚಿ ಅಂದ್ರೆ ವಿಧಾನಸೌಧ. ನಂಗ್ ನಾಳೆ ಗೊತ್ತಿದೆ ಹೇಳ್ತೀನಿ. ವಿಧಾನಸೌಧ, ಹೈಕೋರ್ಟು, ಲಾಲ್ ಬಾಗು, ಕಬ್ಬನ್ ಪಾರ್ಕು, ವಿದ್ಯಾರ್ಥಿ ಭವನ್, CTR. ಹೌದು, ಅದೆಲ್ಲ ಫೇಮಸ್. ಥಾಮಸ್ ಬೇಕ್ರಿ. ಗೈಸ್, ಇಲ್ಲೇ ಅರ್ಥ ಮಾಡ್ಕೊಡಿ, ನನ್ನ ತಂಗಿ ಬರೀ ತಿನ್ನೋದ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿರ್ತಾಳೆ ಹೊರತು ಬೇರೆ ಯಾವ್ದ್ರ ಮೇಲೂ ಅಲ್ಲ. ಈಗ ನಮ್ಮ ಅಮ್ಮನ್ಗೆ ಅದೇ ಕ್ವಶನ್ ಪಾಸ್ ಮಾಡೋಣ, ಏನ್ ಹೇಳ್ತಾರೆ ನೋಡೋಣ. ನಾನಾ ಬನಶಂಕರಮ್ಮನ್ ದೇವಸ್ಥಾನ, ಆಮೇಲೆ ಫೋರ್ಟ್ ಬ್ಲಾಕ್, ಆಮೇಲೆ ಇರು ಹೇಳ್ತೀನಿ, ಉದಿಪಳ್ಳಿದ ಹತ್ರ ಅದಲ್ಲ, ರವಿಶಂಕರ್ ಆಶ್ರಮ, ಔಟ್ ಆಫ್ ಲಿವಿಂಗ್. ಆಮೇಲೆ RR ನಗರ ಇದು ರಾಜರಾಜೇಶ್ವರಿ ದೇವಸ್ಥಾನ. RR ನಗರದಲ್ಲಿ ಇನ್ನೊಂದು ನಿಮಿಷಂಬ ದೇವಸ್ಥಾನ ಇದೆ ಅಷ್ಟೇ. ದೇವ್ರ ಮುಖ್ಯ, ಜನ ಅಲ್ಲ. ಇಷ್ಟು ನನಗೆ ಅರ್ಥ ಮಾಡ್ಕೊಬಿಡಿ ಎಷ್ಟು ದೇವಸ್ಥಾನ ಅಂತ, ಆಯ್ತಾ. ನಾನ್ ಜಾಸ್ತಿ ಹೋಗೋದೇ ಕಟೀಲಮ್ಮನ್ಗೆ.
ಅದು ನಿಜ ಗೈಸ್. ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲ. ಬೆಂಗಳೂರಲ್ಲಿ ಗೊತ್ತಿರೋದು ನೋಡಿ ಇಷ್ಟೇ ನನಗೆ. ಆಯ್ತು. ಈಗ ನಿಂದೆ ಫೇವ್ರೆಟ್ ಕ್ವಶನ್ ಕಣಮ್ಮ. ಕರ್ನಾಟಕದಲ್ಲಿ ನಿನಗೆ ಗೊತ್ತಿರೋ ಅಂತ ಫೇಮಸ್ 10 ಟೆಂಪಲ್ಗಳ ಹೆಸರು ಹೇಳು. ಓ ಮೈ ಗಾಡ್, ನಾನ್ ಯಾವ್ದ್ಯಾವ್ದಕ್ಕೆ ಹೋಗಿದ್ದೀನಿ ಗೊತ್ತಾ? ಸಿಗಂದೂರ್ಗ್ ಹೋಗಿದ್ದೀನಿ, ಕೊಲ್ಲೂರ್ಗ್ ಹೋಗಿದ್ದೀನಿ, ಶೃಂಗೇರಿಗ್ ಹೋಗಿದ್ದೀನಿ, ಹೊರ್ನಾಡ್ಗ್ ಹೋಗಿದ್ದೀನಿ, ಕಟೀಲುಗ್ ಹೋಗಿದ್ದೀನಿ, ಪೊಳಲಿಗ್ ಹೋಗಿದ್ದೀನಿ, ಧರ್ಮಸ್ಥಳ ಹೋಗಿದ್ದೀನಿ, ಉಡುಪಿಗ್ ಹೋಗಿದ್ದೀನಿ, ಆಮೇಲೆ ಉಡುಪಿಗೆ ಹೋಗಿದ್ದೀನಿ. ಉಡುಪಿ ಕೃಷ್ಣ ದೇವಸ್ಥಾನಕ್ ಹೋಗಿದ್ದೀನಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದೀನಿ, ಆಮೇಲೆ ಇನ್ನೊಂದು ಸೌದತ್ತಿ ಎಲ್ಲಮ್ಮಗ್ ಹೋಗಿದ್ದೀನಿ. ಓ ಗೈಸ್, ಹೊಡ್ಬಿಟ್ರ ಹ್ಯಾಟ್ರಿಕ್. ಇಷ್ಟೆಲ್ಲ ಹೋಗಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀನಿ, ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇಷ್ಟ ದೇವಸ್ಥಾನಕ್ಕೆ ಜಾಸ್ತಿ ಔಟ್ ಆಫ್ ಸಿಲೆಬಸ್ ಹೋಗ್ತಿದ್ದೆ ಗೈಸ್. ನೆಕ್ಸ್ಟ್ ನಾನ್ ಹೇಳ್ಬೇಕಾ? 10 ಗೊತ್ತಿರೋದ್ರಿಗೆ ನಂಗೆ ಗೊತ್ತಿರೋದೇ ಎಮ್ಮೆ ಮೀಲ್ಸು ಮತ್ತೆ ಕಟೀಲು ಅಷ್ಟೇ. ಓಕೆ ಬಿಡು, ಆಯ್ತು. ನಿಂಗೆ ಬೇರೆ ಕ್ವಶನ್ ಕೇಳೋಣ. ನಮ್ ಕರ್ನಾಟಕದಲ್ಲಿ ಫೇಮಸ್ ಸೋಪ್ ಯಾವುದು? ಮೈಸೂರ್ ಸ್ಯಾಂಡ್. ಯಾಕಂದ್ರೆ ನೀನ್ ಯೂಸ್ ಮಾಡ್ತೀಯ ಅಂತನ? ಹೌದು. ಫ್ರೀ ಪ್ರಮೋಷನ್, ಆತರ ಏನಿಲ್ಲ, ನಾವು ಹಾಕೋದು ಅದೇನೆ. ಚೆನ್ನಾಗಿರುತ್ತೆ ಗೈಸ್. ಘಮ ಘಮ ಪರಿಮಳ. ಈಗ ರಕ್ಷಿತನ್ ಫೇವ್ರೆಟ್ ಕ್ವಶನ್. ಕರ್ನಾಟಕದಲ್ಲಿ ಟ್ರೆಡಿಷನಲ್ ಫುಡ್ ಆಗಿ ತುಂಬಾ ಫುಡ್ಸ್ ಗಳಿದಾವೆ. ಅದ್ರಲ್ಲಿ ಒಂದು 15 ಪಟಾಪಟ್ ಅಂತ ಹೇಳ್ತಾರೆ. 15 ಸತ್ತೆ ನಾನು. ಈ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ನಮ್ಮನೇಲಿ ಮಾಡೋದ್ ಹೇಳು ಅಂತ ಹೇಳ್ತಿಲ್ಲ. ಎಲ್ಲಾ ಜನ ಆಚೆ ಕಡೆ ನೀನ್ ಹೇಳ್ದಲ್ಲ, ವಿದ್ಯಾರ್ಥಿ ಭವನ್, CTR ಅದು ಇದು ಅಂತ, ಆ ತರದ್ರಲ್ಲಿ ಏನೇನ್ ಫೇಮಸ್ ವಿದ್ಯಾರ್ಥಿ ಭವನಲ್ಲಿ ಶಾವಿಗೆ ಉಪ್ಪಿಟ್ಟು ಫೇಮಸ್, ಚಿತ್ರಾನ್ನ ಫೇಮಸ್, ಇಡ್ಲಿ ಸಾರು ಚಟ್ನಿ ಫೇಮಸ್, ಕ್ವಶನ್ ಅವ್ರಿಗೆ. ಉಪ್ಪಿಟ್ಟು ಫೇಮಸ್. ನೀನು ಎಲ್ಲಾ ತರದ್ದು ಹೇಳ್ಬೇಕು ನೀನು. ಈ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಶಾವ್ಗೆ ಬಾತು, ಇಡ್ಲಿ, ವಡಾ, ಸಾಂಬಾರು, ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಬೆಣ್ಣೆ ದೋಸೆ, ಪೊಂಗಲ್ಲು, ಖಾರ ಉಪ್ಪಿಟ್ಟು, ಇದು ಖಾರ ಪೊಂಗಲ್, ಸಿಹಿ ಪೊಂಗಲ್, ಕೇಸರಿ ಬಾತು, ಖಾರ ಬಾತು. ಗೈಸ್, ನಾನ್ ತಪ್ಪು ಮಾಡ್ಬಿಟ್ಟೆ. ಈ ಕ್ವಶನ್ ಕೇಳಿ ನಾನ್ ಸ್ಕಿಪ್ ಮಾಡ್ತೀನಿ ಗೈಸ್. ಇವ್ರು ಎಲ್ಲ ಹೇಳ್ಕೊಬಿಡ್ತವ್ರೆ. ಉತ್ತರ ಕರ್ನಾಟಕದ ಯಾವ್ದು ಇಲ್ವೇನೆ ಪಾಪ? ಗೊತ್ತಿಲ್ಲ. ಜೋಳದ ರೊಟ್ಟಿ ತಿಂದಿಲ್ವಾ? ಒಂದೇ ಸಲ ನನ್ ಫ್ರೆಂಡ್ ಮನೇಲಿ ತಿಂದಿದ್ದೀನಿ ಪಾಪ. ಅದರ ಹೇಳ್ಬೇಕು, ಹಂಗೆಲ್ಲ ಬಿಡ್ಬಾರ್ದು. ಜೋಳದ ರೊಟ್ಟಿ, ಆಮೇಲೆ ಅದಕ್ಕೇನು ಚಟ್ನಿ ಕೊಡ್ತಾರೆ, ಆಮೇಲೆ ಕಾಳ್ದೇನು ಸಾರು ಇರುತ್ತೆ, ಪಲ್ಯ ಸಾಂಬಾರ್ ತರ. ಹಂಗೆ ನಾವು ಮಂಗ್ಳೂರ್ ಬನ್ಸ್ಗಳು ತಿಂದಿದ್ದೀವಿ. ಮತ್ತ ಆಮೇಲೆ ಗೋಲಿ ಬಾಜೆ, ಗೋಳಿ ಬಜ್ಜಿ ತಿಂದಿದ್ದೀನಿ ಕ್ಯಾಂಟೀನ್ ಅಲ್ಲಿ. ಎಲ್ಲ ತಿಂದಿದ್ದೀವಿ ಗೈಸ್, ಎಲ್ಲಾ ತರದ್ದು ತಿಂದಿದ್ದೀವಿ. ಓಕೆ, ಇವರು ಈಗ ಈ ಕ್ವಶನ್ ನಮ್ಮ ಅಮ್ಮನ್ ಕೇಳೋಣ. ಯಾಕಂದ್ರೆ ಅವರು ಹೌಸ್ ವೈಫ್ ಅಲ್ವಾ, ಅವರಿಗೆ ಮನೆಯಲ್ಲಿ ಅಡಿಗೆ ಸಾಮಾನುಗಳಾಗಿರ್ಬೋದು, ಏನೇ ಇರ್ಬೋದು, ಅದ್ರದ್ದು ಬೆಲೆ ಎಲ್ಲ ನಮ್ಮ ಅಮ್ಮಂಗ್ ಗೊತ್ತಿರುತ್ತೆ. ಅದಕ್ಕೆ ನಮ್ಮ ಅಮ್ಮನ್ ಕೇಳೋಣ, ಈಗಿನ ಕರೆಂಟ್ ಪ್ರೈಸ್ ಹಾಲಿನ ಬೆಲೆ ಎಷ್ಟು? 29 ರೂಪಾಯಿ. ಬೂತಲ್ಲೇನೋ ನನ್ ಗೊತ್ತಿಲ್ಲ, ನನ್ ಗಂಡನೇ ತಗೊಬರೋದು. ಪಾಪ ನಾನೊಂದ್ ಕೊತ್ಮಿರಿ ಸೊಪ್ಪು ಕೂಡ ತಗೊಬರಲ್ಲ, ಎಲ್ಲ ಅವರೇ ತಂದ್ಕೊಡೋದು. ಕರೆಕ್ಟ್. ನಾವು ಕುಡಿಯೋದು ಗ್ರೀನ್ ಸ್ಪೆಷಲ್ ಹಾಲ್ ತರ ಬರುತ್ತೆ, ಅದು 29 ರೂಪಾಯಿ ಕರೆಕ್ಟ್ ಆಗಿ. ಆಯ್ತು. ರಕ್ಷಿತಾ, ನಮ್ಮ ಇಂಡಿಯಾದಲ್ಲಿ ಲ್ಯಾಂಗ್ವೇಜ್ ಅಂದ್ರೇನೆ ಫೇಮಸ್. ನಮ್ಮ ಇಂಡಿಯಾ ಅಲ್ವಾ, ತುಂಬಾ ವೆರೈಟಿ ಆಫ್ ಲ್ಯಾಂಗ್ವೇಜ್ ನ ಮಾತಾಡ್ತಾರೆ ನಮ್ದ್ರಲ್ಲಿ. ಆ ವೆರೈಟೀಸ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ಒಂದು 10 ಲ್ಯಾಂಗ್ವೇಜ್ ನಿಂಗ್ ಗೊತ್ತಿರೋ ಪ್ರಕಾರ ಹೇಳು. 10 ಲ್ಯಾಂಗ್ವೇಜಾ? ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಮು, ಕೊಂಕಣಿ, ಆಮೇಲೆ ಪಂಜಾಬ್ ಅವ್ರೆ ಅದು ಮಾತಾಡ್ತಾರೆ. ಅಷ್ಟೇ ನನಗೂ ಗೊತ್ತಿರೋದು. ಮಿಕ್ಕಿದ್ ನೀನೇನಾರ ಹೇಳ್ತೀನಮ್ಮ? ಮಿಕ್ಕಿದ್ದು ಕೊಂಕಣಿ, ಹಿಂದಿ, ಇಂಗ್ಲಿಷ್ ಬೇರೆ ದೇಶದ್ದು, ನಮ್ದಲ್ಲ. ನಾವು ಮಾತಾಡ್ತೀವಿ. ಮತ್ತೆ ಮಾತಾಡೋದು ಸೇರ್ಸ್ಬೇಕು, ಇಂಗ್ಲಿಷು ಸೇರಿಸ್ತೀನಿ. ಇಂಗ್ಲಿಷು, ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಮು, ಮರಾಠಿ, ಇಂಗ್ಲಿಷು, ಕಂಗ್ಲಿಷು, ಬಟ್ರ ಇಂಗ್ಲಿಷ್ ಅದೇ ಪಂಗ್ಲಿಷ್ ಯಾವ್ದು? ನೀನು ಹೊಸದಾಗಿ ಹೇಳ್ಕೊಡ್ಬೇಕು, ಕಂಡಿದ್ದಿದ್ಯಾ? ಕಂಗ್ಲಿಷ್ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಮಾತಾಡ್ತಾರೆ. ಈಗ ನಾವು ಮಾತಾಡೋದು ಹಂಗೆ. ಅಂದ್ರೆ ಪ್ರಾಪರ್ ಆಗಿ ಮಾತಾಡಲ್ಲ.
ಏನೋ ಸ್ವಲ್ಪ ಸ್ವಲ್ಪ ನಮ್ ತರ ಮಾತಾಡ್ಕೊತಾರೆ ಹಂಗೆ ಅಷ್ಟೇ. ಇರಿ ಮಿಕ್ಕಿದ್ದು 4 ಲ್ಯಾಂಗ್ವೇಜ್ ನಮ್ಮ ಮಮ್ಮಿ ಹೇಳ್ತಾರೆ. ಹೇಳ್ ಮಮ್ಮಿ. ಈ ತೆಲುಗು ತಮಿಳ್ ಎಲ್ಲ ಅವ್ಳು ಹೇಳ್ಬಿಟ್ಟವಳೆ. ಅದ್ ಬಿಟ್ಬಿಟ್ಟು ಬೇರೆ ಯಾವ್ದಾರ ಗೊತ್ತಿದ್ರೆ ಹೇಳು. ಮರಾಠಿಲೇ ಹೇಳ್ಬಿಟ್ಟ, ಹ್ಮ್ ಕೇರಳದ ಹೇಳ್ಬಿಟ್ಟ, ಮಲಯಾಳಂ ಅದೇ ಹೇಳ್ದೆ. ಮರಾಠಿ ಹೇಳಿರ್ಲಿಲ್ಲ, ಅದೊಂದ್ ಆಡ್ ಆಯ್ತು. ಕೊಂಕಣಿ ಅಂತಿದೆ. ಲಂಬಾಣಿ ಭಾಷೆ ಮರಾಠಿನೇ ಅದು. ಹೌದಾ? ಅಂಬಾಣಿ ಅಷ್ಟೇ ಅನ್ಕೋತೀನಿ ನನ್ ಪ್ರಕಾರ. ಉರ್ದು ಇನ್ನು ಕನ್ನಡ ಉರ್ದು ಬರುತ್ತೆ. ಹೌದೌದು. ಇನ್ನು ಕನ್ನಡದಲ್ಲಿ ಕೇಳಿದ್ರೆ ಎಲ್ಲಾದ್ರು ಹೇಳ್ಬೋದು. ಮಂಡ್ಯ ಕನ್ನಡ, ಕನಕಪುರದ ಕನ್ನಡ, ಆಮೇಲೆ ಮೈಸೂರು ಕನ್ನಡ, ಮೈಸೂರು ಕನ್ನಡ, ಆಮೇಲೆ ಉತ್ತರ ಕರ್ನಾಟಕ ತುಳು ಭಾಷೆ. ಹಾ ಅದೊಂದಿದೆ. ತುಳು ಭಾಷೆ. 9 ಆಯ್ತು. ಇನ್ನೊಂದ್ ಯಾವ್ದಾರ ಹೇಳ್ರು. ಅದ್ ಬಿಟ್ರೆ ಇನ್ನೇನೇನ್ ಮಾತಾಡ್ತಾರೆ ಜನಗಳು? ಅದೇ ಚೈನೀಸ್ ಭಾಷೆ. ಕೊರಿಯಾ ಮಾತಾಡಲ್ಲ. ಇನ್ನ ಹಿಂದಿನೂ ಹಾಗೆ, ಹಿಂದಿ ಅದು ನಾರ್ಮಲ್ಲೇ ಬರುತ್ತೆ ಅಷ್ಟೇ ಗೈಸ್. ನಮಗೆ ಗೊತ್ತಿರೋದು ಒಂದು 9 ಇಷ್ಟೇ ಬರ್ತದೆ ಅಷ್ಟೇ. ಆಯ್ತು, ಈಗ ಇವ್ರಿಬ್ರು ಕೇಳೋಣ. ಇದು ಎಲ್ಲರಿಗೂ ಒಂದು ಡ್ರೀಮ್ ಅನ್ನೋದು ಇದ್ದೇ ಇರುತ್ತಲ್ವಾ, ಈ ಪ್ಲೇಸಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು. ಅದೇ ತರ ಇವ್ರಿಗಳಿಗೂ ಇಬ್ರಿಗೂ ಒಂದೊಂದು ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಡ್ರೀಮ್ ಹೆಸರುಗಳನ್ನ, ಆ ಡ್ರೀಮ್ ಪ್ಲೇಸಸ್ ಹೆಸರುಗಳನ್ನ ಈಗ ಹೇಳ್ತಾನ. ಅದು ಅವರಿಗೆ ಒಂದು 10 seconds ಟೈಮ್ ಕೊಡ್ತೀನಿ. ಕರ್ನಾಟಕದಲ್ಲಾದ್ರೆ ಚಿಕ್ಕಮಂಗ್ಳೂರು, ಬೇರೆ ದೇಶದಲ್ಲಾದ್ರೆ ಜಪಾನ್ಗೆ ಹೋಗ್ಬೇಕು. ಎರಡೇನಾ? ಓಕೆ, ನಮ್ಮ ಅಮ್ಮನ್ ಕೇಳೋಣ. ಬರೀ ಟೆಂಪಲ್ಗಳದೇ ಬರ್ತವೆ. ಐ ಆಮ್ ಶೋರ್, ನನಗೆ ಮಾತ್ರ ಗ್ಯಾರಂಟಿ ಇದೆ ಅದು ಟೆಂಪಲ್ಗಳೇ ಬರ್ತವೆ. ಯಾವ್ದು ಕೇಳೋಣ? 100 ಅನ್ನಲ್ಲ, 1000% ಅದೇ. ನನಗೆ 9 ನವದುರ್ಗೆಯರು ಅಂದ್ರೆ ತುಂಬಾ ಪಂಚಪ್ರಾಣ. ನಾನು ಆರಾಧಿಸೋ ದೇವರು ಬಂದು 9 ನವದುರ್ಗೆಯರು. ನವದುರ್ಗೆಯರ ದೇವಸ್ಥಾನಕ್ಕೆ ಸುತ್ತಬೇಕು ಅನ್ನೋದು ನನ್ಗೆ ತುಂಬಾ ಆಸೆ ಜೀವನದಲ್ಲಿ. ಅವ್ರು 9 ಅಂದ್ಬಿಟ್ಟು ಅಲ್ಲೇ ಮುಗಿಸ್ಬಿಟ್ರು. ಒಬ್ರು ಮನೆಗೆ ಹೋದ್ರೆ 100 ಮಾತು, ದೇವಸ್ಥಾನಕ್ಕೆ ಹೋದ್ರೆ ಒಂದೇ ಮಾತು. ಆಯ್ತು, ನೆಕ್ಸ್ಟ್. ಈಗ ನಾವು ನೋಡೋದು ಜಾಸ್ತಿ ಅಂದ್ರೆ ನಾವು ಕನ್ನಡ ಆಗಿರೋದ್ರಿಂದ ನಮ್ದು ಕನ್ನಡ ಮೂವೀಸ್ ಜಾಸ್ತಿ ನೋಡ್ತೀವಿ ಅಲ್ವಾ. ಈ ಕನ್ನಡದ ಮೂವೀಸ್ ಅಲ್ಲಿ ಒಂದು 10 ಮೂವಿ ಫಾಸ್ಟ್ ಆಗಿ ಹೇಳ್ಬೇಕು. ಏನ್ ರ್ಯಾಪಿಡ್ ಫೈರ್ ಕ್ವಶನ್? ಅಭಿ, ಅಪ್ಪು, ರಾಜ್ಕುಮಾರ್, ರಾಜಕುಮಾರ, ಯುವರಾಜ, ಆಮೇಲೆ ಯುವರಾಜ್ ತಾನೆ ಅದು, ಯುವರತ್ನ, ಯುವರತ್ನ, ಆಮೇಲೆ ಐರಾವತ, ರನ್ನ, ಆಮೇಲೆ KGF 1, 2, ಆಮೇಲೆ ಇದು ಎಂತದದು ಲಕ್ಕಿ, ಆಮೇಲೆ ಎಷ್ಟಲ್ಲಿದ್ದೀನಿ? 9. ಇನ್ನೊಂದು ಅಷ್ಟೇನಾ? ದಾಸ. ದಿ ಬಸ್ ಹೇಳು. ಈಗ ನೀನ್ ಹೇಳು. ಏನ 10 ಮೂವಿ ಕ್ವಶನ್ ನೀನ್ ಹೇಳ. ನೇಮ್ಸ್ ಕರಿಯ, ಆಮೇಲೆ ಐರಾವತ ಆಯ್ತಾ? ಹೇಳ್ಬಿಟ್ಟಿದ್ದೀನಿ. ಕ್ರಾಂತಿ ಎಲ್ಲ ಹೇಳು. ಕ್ರಾಂತಿ, ಒಡೆಯ, ಪ್ರೇಮಲೋಕ, ಆಮೇಲೆ ಶಾಂತಿ ಕ್ರಾಂತಿ. ಎಷ್ಟೊಂದವೆ, ತಡಿ ನೆನ್ಪ್ ಮಾಡ್ಕೋತೀನಿ. ರ್ಯಾಪಿಡ್ ಫೈರ್ ಕ್ವಶನ್ ಇದು. ಒಂದ್ 2 ನಿಮಿಷ ಮೌನ. ನೀನ್ ಹೇಳಮ್ಮ, ನೀನ್ ಹೇಳು. ಪ್ರೇಮಲೋಕ, ಕಿಂದರ ಜೋಗಿ, ಆಮೇಲೆ ರವಿ ಮಾಮ, ಆಮೇಲೆ ಸಿಪಾಯಿ, ಆಮೇಲೆ ನಮ್ಮ ಸುದೀಪ್ ಅವ್ರು ಏನಪ್ಪ ಅದು ಪೈಲ್ವಾನ್, ಆಮೇಲೆ ಎಷ್ಟೊಂದವಿ. ಜನ್ಮದ ಜೋಡಿ, ಆಮೇಲೆ ಚೆಲುವಿನ ಚಿತ್ತಾರ, ಸಂಗಮ. ಸಂಗಮ ಆಯ್ತಾ? ಮುಗೀತು. ನಾನು 8 ಹೇಳಿದ್ದು. ಅವಾಗ್ಲೇ ಫಸ್ಟ್ ಹೇಳ್ದೆ ಕರಿಯ. ಹೇಳು, ಇನ್ನೊಂದೆರಡು ಗೊತ್ತಿದ್ರು. ಇದ್ರೆ ಹೇಳು. ರೀಸೆಂಟ್ ಇದ? ಇವತ್ತು ಎಕ್ಕ ಮೂವಿ ರಿಲೀಸ್, ಅದನ್ನೇ ಹೇಳ್ಬಿಟ್ಟು ಸುಮ್ಮನೆ ಪ್ರಮೋಷನ್ ಅನ್ಕೊಡ್ತಾರೆ ಸುಮ್ಮನೆ. ಆಯ್ತು, ಡೈಲಿ ಕಾಫಿ ಕುಡಿತೀರಾ ಅಲ್ವಾ? ನಾನ್ ಕುಡಿಯಲ್ಲ, ಅವ್ರು ಕುಡಿತಾರೆ. ಹೇಳು. ಕಾಫಿ ಕುಡಿತಾರ ಅಲ್ವಾ? ಕಾಫಿ ರೇಟ್ ಎಷ್ಟು ನಾವು ತಗೋಬರೋದು? 565 ರೂಪಾಯಿ. ನಾವು ಕುಡಿಯೋದು ನೆಸ್ಕೆಫಿ.
ಪ್ರಮೋಷನ್ ಅಂತೂ ಅಲ್ಲ ಅವು ಏನೆಲ್ಲ ಪ್ರಮೋಷನ್ ನಮ್ಗಿರೋ ಸಬ್ಸ್ಕ್ರೈಬರ್ಗೆ ಪ್ರಮೋಷನ್ ಬೇರೆ ಕೊಡ್ತಾರೆ ಏನೆಲ್ಲ ಪ್ರಮೋಷನ್ ಏನೆಲ್ಲ ಪ್ರಮೋಷನ್ಗೆ ಮಾಡ್ಬಿಡ್ತಾರ. ನೆಕ್ಸ್ಟ್ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾವ್ದಾರ ಒಂದು ಪ್ಲೇಸ್ ಹೋಗ್ಲೇಬೇಕು. ಟೆಂಪಲ್ ಬಿಟ್ಟು ನಂದಿ ಬೆಟ್ಟಕ್ಕೆ ಹೋಗ್ಬೇಕು ನಾವ್ ನೋಡಿ ಇಲ್ಲ ಅಂದಿಗಿತ್ತ ಕಡೆ ನಾವು ನಿಂಗೆ ವಯನಾಡು. ಸತ್ತೋಗ್ಬಿಡ್ತೀಯ ಕಣೆ ಮಳೆ ಎಲ್ಲ ಬಂದ್ ಗುಡ್ಡ ಬಿದ್ದವೆ ನಮ್ಮ ಮಗಳೇ ವಯನಾಡ್ ಅಂತ ಇವಳಿಗೆ. ನನ್ಗೆ ಸಕಲೇಶ್ಪುರ ಇಲ್ಲ ಚಿಕ್ಕಮಂಗ್ಳೂರ್ ಕಡೆಗೆ ಹೋಗ್ಬೇಕಂತ ಆಸೆ. ನಾವೊಂದ್ ಕಾರ್ ತಕೊಂಡ್ಮೇಲೆ ಹೋಗುವ. ಅದ ಇನ್ನ ಮುಂದೆ ನೋಡ್ವಾ. ಇರಿ ನಮ್ಮ ಯಜಮಾನ್ರು ಬಂದ್ರು ಕರ್ಬಿಟ್ಟು ಬರ್ತೀನಿ. ನಿಮ್ಮಪ್ಪ ಬಂದ್ರು ಇರಿ, ಹಂಗೆ ಫನ್ ಇರುತ್ತೆ. ನಮ್ಮಪ್ಪ ಒಂದು 2 ಕ್ವಶನ್ ಕೇಳೋಣ ಆದ್ರೆ ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್ ಅಲ್ಲಿ ರಕ್ಷಿತನ್ ಜೊತೆ ಒಂದು ಇಂಟರ್ವ್ಯೂ ಮಾಡೋಣ. ರಕ್ಷಿತಾ, ಹೆಂಗ ಅನ್ಸ್ತಿದೆ ಕ್ವಿಜ್ ಕ್ವಶನ್? ಚೆನ್ನಾಗಿದೆ. ಫನ್ನಿ ಆಗಿದ್ಯಾ? ನಮ್ಮಮ್ಮ ಬಂದ್ರು, ಅವರ ಹಸ್ಬೆಂಡಿಗೆ ಬಾಕ್ಲು ತೆಗ್ಬಿಟ್ಟು ಬಂದಿದ್ದಾರೆ. ನಮ್ಮಪ್ಪ ಬಂದ್ರು ಅದಕ್ಕೆ. ಮಮ್ಮಿ, ಇದುವರೆಗೂ ಕ್ವಶನ್ ಕೇಳ್ತಾ ಅಲ್ವಾ, ಇಷ್ಟು ಹೆಂಗ ಅನ್ಸ್ತು? ಚೆನ್ನಾಗ್ ಅನ್ಸ್ತು. ಅದೇ ನೋಡಿ ಚೆನ್ನಾಗಿತ್ತು. ಕೆಲವೊಂದ್ ಗೊತ್ತಿತ್ತು ಹೇಳ್ದೋ, ಕೆಲವೊಂದ್ ಹೇಳಿಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮಮ್ಮನೇ ಆನ್ಸರ್ ಮಾಡಿದ್ದು, ಸೊ ನಮ್ಮಮ್ಮನೇ ವಿನ್ನರ್. ಈ ಇದ್ರಲ್ಲಿ ಕ್ವಿಜ್ನ ವಿನ್ನರ್ ನಮ್ಮಮ್ಮನೇ, ಏಕೆಂದ್ರೆ ಅವಳು ಜಾಸ್ತಿ ಆನ್ಸರ್ ಮಾಡಿದ್ದು. ಅದಕ್ಕಾಗಿ ನಮ್ಮ ಮಮ್ಮಿಗೆ ಏನ್ ಗಿಫ್ಟ್ ಕೊಡ್ತೀವಿ ಅಂತ. ಮಮ್ಮಿ, ನಿಂಗೆ ಗಿಫ್ಟ್ ಎಲ್ಲ ಬೇಕಾ? ಇಲ್ಲ ಗೈಸ್, ನಾನು ಮಾತು ಕೊಟ್ಟಂಗೆ ಕೊಡ್ಲೇಬೇಕು ನೀನು ಪಾಪ. ಕೊಡ್ತೀನಿ ಗೈಸ್, ಪಕ್ಕ ಕೊಡ್ತೀನಿ. ಏನ್ ಕೊಡ್ತಾರೆ ಕೇಳಮ್ಮ? ಏನ್ ಕೊಡ್ತಾರೆ? ನಾವು ಪ್ರೀತಿ ವಿಶ್ವಾಸದಿಂದ ಇರುವ ಗಿಫ್ಟ್ ಕೊಟ್ಮೇಲೆ ತೋರಿಸ್ತೀನಿ ಗೈಸ್ ಏನು ಅಂತ. ಓಕೆ, ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಏನಾದ್ರು ಹೇಳಕ್ ಇಷ್ಟಪಡ್ತೀನಿ? ಏನು ಇಲ್ಲ, ತುಂಬು ಹೃದಯದ ಧನ್ಯವಾದಗಳು. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಮಾನಿಟೈಸ್ ಆಗೋ ತರ ಮಾಡಿ. ಸೇಮ್ ಪಿಂಚ್. ಅಷ್ಟೇ ಗೈಸ್, ಬಾಯ್.